ಎಲ್ರಿಗೂ ನಮಸ್ಕಾರ. ಬೆಳ್ಳಿ ಸ್ನೇಹ ಕ್ರಿಯೇಷನ್ಸ್ ಚಾನಲ್ಗೆ ನಾನು ನಿಮ್ಮ ಸ್ನೇಹದನ್ನು. ಇವತ್ತು ನಿಮ್ಗೆ ಒಂದು ಒಳ್ಳೆ ಸೇವಿಂಗ್ ಸ್ಕೀಮ್ ನ ತಗೊಂಡ್ ಬಂದಿದ್ದೀನಿ. ಅದೇನಪ್ಪಾ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಪೋಸ್ಟ್ ಆಫೀಸ್ ಕಡೆಯಿಂದ. ಸೊ ಇದು ಬಂದು ನಮ್ಗೆ 40 ಲಕ್ಷ ತನಕ ರಿಟರ್ನ್ಸ್ ಬರುತ್ತೆ. ಅಂದ್ರೆ ಯಾವ ರೀತಿ ಬರುತ್ತೆ, ನಾವ್ ಎಷ್ಟು ಅಮೌಂಟ್ ಅನ್ನೋದನ್ನ ಕಟ್ಟಬೇಕು, ಹಾಗೆ ಎಷ್ಟು ವರ್ಷ ಕಟ್ಟಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನಾನ್ ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಲೆ ನೋಡಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ ದಯವಿಟ್ಟು ಈಗಲೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದೇನಪ್ಪಾ ಒಂದು ಒಳ್ಳೆ ಸೇವಿಂಗ್ ಸ್ಕೀಮ್ ಅಂತೀರಾ, ಬಟ್ ಇಷ್ಟೊಂದು 40 ಲಕ್ಷ ರಿಟರ್ನ್ಸ್ ಬರುತ್ತಾ? ಹೌದು, ಖಂಡಿತ. ಸೊ ಈ ಒಂದು ಅಕೌಂಟ್ ಹೆಸರು ಬಂದ್ರು PPF ಅಕೌಂಟ್, ಅಂದ್ರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಹೇಳಿ. ಸೊ ಇದು ಎಲ್ಲಾ ಒಂದು ಇಂಡಿಯನ್ ಪೋಸ್ಟ್ ಆಫೀಸ್ ಇದ್ರಲ್ಲೂ ಕೂಡ ನಾವು ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಈ ಒಂದು ಸ್ಕೀಮ್ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದೊಂದು ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಆಗಿರುತ್ತೆ. ಹಾಗೇನೆ ಕೂಡ ಸೇಫ್ ಅಂಡ್ ಸೆಕ್ಯೂರ್ ಆಗಿರುತ್ತೆ. ಅಂದ್ರೆ ನಾವು ಕಟ್ಟುವಂತ ಅಮೌಂಟ್ಗೆ ಒಂದು ಸೆಕ್ಯೂರಿಟಿ ಅನ್ನೋದು ಇರುತ್ತೆ. ತುಂಬಾ ಅಂದ್ರೆ ತುಂಬಾ ಕಡಿಮೆ ಒಂದು ಇನ್ವೆಸ್ಟ್ ಮಾಡುವಂತದ್ದು ಇರುತ್ತೆ, ಅಂದ್ರೆ ಸೇವಿಂಗ್ಸ್ ಮಾಡುವಂತದ್ದು ಇರುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ನಿಮ್ಗೊಂದು ಬರೀ 500 ರೂಪಾಯಿಂದ ಇನ್ವೆಸ್ಟ್ ಮಾಡ್ಬೋದಾಗಿರುತ್ತೆ. ಜೊತೆಗೆ ಇದು ಬಂದು ಯಾವುದೇ ರೀತಿ ಮಾರ್ಕೆಟಿಂಗ್ ರಿಸ್ಕ್ ಇರೋದಿಲ್ಲ. ಸೊ ನಿಮ್ಗೆಲ್ಲ ಗೊತ್ತಿರುತ್ತೆ ಆಲ್ರೆಡಿ, ಎಲ್ಲ ತುಂಬಾ ಮಾರ್ಕೆಟ್, ಶೇರ್ ಮಾರ್ಕೆಟ್, ಸೊ ಈ ರೀತಿ ಎಲ್ಲ ಒಂದು ರಿಸ್ಕ್ ಎಲ್ಲ ಬರುತ್ತೆ ಅಂತ. ಇದು ಬಂದು ಸೆಂಟ್ರಲ್ ಗವರ್ಮೆಂಟ್ ಕಡೆ ಆಗಿರೋದ್ರಿಂದ ಯಾವುದೇ ರೀತಿ ಮಾರ್ಕೆಟಿಂಗ್ ರಿಸ್ಕ್ ಇರೋದಿಲ್ಲ. ಹಾಗೇನೆ ಇನ್ಕಮ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಾವೊಂದು ಇನ್ವೆಸ್ಟ್ ಮಾಡ್ತಕ್ಕಂಥ ಅಮೌಂಟ್, ಅಂದ್ರೆ ನಾವೊಂದು ಸೇವಿಂಗ್ಸ್ ಮಾಡ್ತಕ್ಕಂಥ ಅಮೌಂಟಿಗೆ ಸೊ ಇಂಟ್ರೆಸ್ಟ್ ಬಂದು ತುಂಬಾನೇ ಜಾಸ್ತಿ ಇರುತ್ತೆ. ವರ್ಷಕ್ಕೆ ನಿಮ್ಗೊಂದು 7.7% ಅಂದ್ರೆ ಹತ್ತತ್ರ 7.7% ಇಂಟ್ರೆಸ್ಟ್ ಆಗಿರುತ್ತೆ. ಸೊ ಈ ಒಂದು ಇಂಟ್ರೆಸ್ಟ್ ಯಾವುದೇ ರೀತಿ ವೇರಿಯೇಷನ್ ಆಗಿರೋದಿಲ್ಲ, ಕಾನ್ಸ್ಟೆಂಟ್ ಆಗಿರುತ್ತೆ. ಇದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಅಡಿಷನಲ್ ಬೆನಿಫಿಟ್ಸ್ ಕೂಡ ಇದೆ. ಅದೇನಪ್ಪಾ ಅಂದ್ರೆ ಟ್ಯಾಕ್ಸ್ ಬೆನಿಫಿಟ್ಸ್. ಆಲ್ಮೋಸ್ಟ್ ತುಂಬಾ ಜನ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇರ್ತಾರೆ ಗೌರ್ಮೆಂಟಿಗೆ. ಸೊ ಅಂಡರ್ ಸೆಕ್ಷನ್ 80C ಪ್ರಕಾರ ನೀವೇನಾದ್ರೂ ಟ್ಯಾಕ್ಸ್ ನ ಪೇ ಮಾಡ್ತಾ ಇದ್ರೆ, ಸೊ ಟ್ಯಾಕ್ಸ್ ಅಲ್ಲಿ ಒಂದು ಅಡಿಷನಲ್ ಬೆನಿಫಿಟ್ಸ್ ಅಂದ್ರೆ ಡಿಸ್ಕೌಂಟ್ ಕೂಡ ನಿಮ್ಗೆ ಈ ಒಂದು ಸ್ಕೀಮ್ ಮುಖಾಂತರ ಸಿಗ್ತಾ ಇದೆ. ಸೊ ಇಷ್ಟು ಒಂದು ಒಳ್ಳೆ ಬೆನಿಫಿಟ್ಸ್ ಈ ಒಂದು PPF ಅಕೌಂಟ್ ಅಲ್ಲಿ ಇದೆ. ಹಾಗಾದ್ರೆ ಇದು ಒಂದು ಅಕೌಂಟ್ ಅನ್ನ ಓಪನ್ ಮಾಡೋದಕ್ಕೆ ಏಜ್ ಲಿಮಿಟ್ ಏನಿದೆ? ಖಂಡಿತವಾಗ್ಲೂ ಹೇಳ್ತೀನಿ, ಯಾವುದೇ ರೀತಿ ಏಜ್ ಲಿಮಿಟ್ ಇರೋದಿಲ್ಲ. ಸೊ 100% ಯಾವುದೇ ಏಜ್ ಆದ್ರೂ ಕೂಡ ಈ ಒಂದು ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಹಾಗಾದ್ರೆ ಓಪನ್ ಮಾಡಿದಾದ್ಮೇಲೆ ನಮ್ಗೆ ಯಾವ್ಯಾವ ರೀತಿ ಅಂದ್ರೆ ಎಷ್ಟು ಅಮೌಂಟ್ ಕಟ್ಟಿದ್ರೆ ಎಷ್ಟು ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ, ಎಷ್ಟು ಮೆಚುರಿಟಿ ಸಿಗುತ್ತೆ, ಹಾಗೆ ಎಷ್ಟು ಇಂಟ್ರೆಸ್ಟ್ ಸಿಗುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನಾನು ಹೇಳ್ತೀನಿ, ಒಂದು 500 ರೂಪಾಯಿ ಫಾರ್ ಎಕ್ಸಾಂಪಲ್ ಕೊಡ್ತೀನಿ. ಸೊ ನೋಡಿ, ನಾವು 500 ರೂಪಾಯಿ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಒಂದು ಇನ್ವೆಸ್ಟ್ ಅಮೌಂಟ್ 15 ವರ್ಷಕ್ಕೆ, ಇದು ಬಂದು ಇನ್ನೊಂದು ಹೇಳ್ತೀನಿ, ಲಾಂಗ್ ಟರ್ಮ್ ಆಗಿರುತ್ತೆ. ಅಂದ್ರೆ 15 ವರ್ಷ ಕಟ್ಟುವಂತದ್ದು ಆಗಿರುತ್ತೆ. ಇಲ್ಲ ಜೊತೆಗೆ ನಿಮ್ಗೆ ಇನ್ನು 5 ವರ್ಷ ಎಕ್ಸ್ಟೆಂಡ್ ಮಾಡಿ 20 ವರ್ಷ ತನಕ ಕಟ್ಬೋದಾಗಿರುತ್ತೆ. ಈ ಒಂದು ಸ್ಕೀಮ್ ಅಲ್ಲಿ ನಾಮಿನಿ ಫೆಸಿಲಿಟೀಸ್ ಕೂಡ ಅವೈಲಬಲ್ ಇರುತ್ತೆ. ಅಂದ್ರೆ ಇನ್ ಕೇಸ್ ಈ ಒಂದು ಅಕೌಂಟ್ ಅನ್ನ ನಾವು ಕಟ್ತಾ ಇರ್ತೀವಿ, ಇನ್ ಕೇಸ್ ಏನಾರ ಡೆತ್ ಆಯ್ತು ಅಂದ್ರೆ ನಾವು ಯಾರನ್ನ ನಾಮಿನಿ ಮಾಡಿರ್ತೀರಿ ಅಲ್ವಾ, ಸೊ ಒಂದು ಎಲ್ಲಾ ಫೆಸಿಲಿಟೀಸ್ ಕೂಡ ಆ ಒಂದು ನಾಮಿನಿಗೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ತಿಂಗಳಿಗೆ 500 ರೂಪಾಯಿ ಕಟ್ಟೋದ್ರಿಂದ ನಮ್ಗೆ ಯಾವ ರೀತಿ ಎಲ್ಲಾನು ಈ ಸ್ಕೀಮ್ ಇಂದ ಇಂಟ್ರೆಸ್ಟ್ ಎಷ್ಟು ಬರುತ್ತೆ, ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಸೊ ಫಸ್ಟಿಗೆ ನಾವು ತಿಂಗಳಿಗೆ 500 ರೂಪಾಯಿ ಅಮೌಂಟ್ ಅನ್ನೋದು ನಾವು ಸೇವ್ ಮಾಡಿದ್ರೆ, ಸೊ ಅದು ಬಂದು ನಾವು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಬಂದು 90,000 ರೂಪಾಯಿ ಆಗುತ್ತೆ. ಅದ್ರ ಜೊತೆಗೆ ಇಂಟ್ರೆಸ್ಟ್ ಬಂದು ಇದಕ್ಕೆ 67,784 ರೂಪಾಯಿ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ. ಸೊ ಇದಕ್ಕೆ ಟೋಟಲ್ ಮೆಚುರಿಟಿ ಅಮೌಂಟ್ ಬಂದು 1,57,784 ರೂಪಾಯಿ. ಸೊ ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಅದೇ ರೀತಿ ನಾವು ಒಂದು 5,000 ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ ತಿಂಗಳಿಗೆ, ಪರವಾಗಿಲ್ಲ ಅಂತಂದ್ರೆ, ಸೊ ಅದಕ್ಕೆ ಎಷ್ಟು ಬರುತ್ತೆ ನೋಡೋಣ ಬನ್ನಿ. ಸೊ ಒಂದು 5,000 ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ನಾವು ಇನ್ವೆಸ್ಟಿಂಗ್ ಅಮೌಂಟ್ ಎಷ್ಟಾಗುತ್ತೆ? 9 ಲಕ್ಷ ರೂಪಾಯಿ ಆಗುತ್ತೆ. ಅಂದ್ರೆ 15 ವರ್ಷಕ್ಕೆ 9 ಲಕ್ಷ ತನಕ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಇದಕ್ಕೆ ಇಂಟ್ರೆಸ್ಟ್ ಎಷ್ಟು ಬರುತ್ತೆ? 7.7% ಅಂದ್ರೆ 6,77,839 ರೂಪಾಯಿ ಇಂಟ್ರೆಸ್ಟ್ ಬರುತ್ತೆ ಈ ಒಂದು ಸ್ಕೀಮ್ ಇಂದ. ಅಂದ್ರೆ ಟೋಟಲ್ ನಮ್ಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ, ಸೊ ಇದು 15,77,839 ರೂಪಾಯಿ ಅನ್ನೋದು ಮೆಚುರಿಟಿ ಅಮೌಂಟ್ ನಮ್ಗೆ ಇಷ್ಟು ಸಿಗುತ್ತೆ. ನೋಡಿದ್ರೆ ಇಂಟ್ರೆಸ್ಟ್ ಒಂದು ನಾವು ಕಟ್ಟೋ ಅಮೌಂಟಿಗೆ ಎಷ್ಟು ಒಂದು ಇಂಟ್ರೆಸ್ಟ್ ಬರುತ್ತೆ, ಆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ. ಹಾಗಾದ್ರೆ ಬನ್ನಿ 40 ಲಕ್ಷ ಹೇಗ್ ಬರುತ್ತೆ ಅಂತ ನೋಡೋಣ. ಸಪೋಸ್ ನಾನು ಒಂದು ವರ್ಷಕ್ಕೆ 1,50,000 1.5 ಲಕ್ಷ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಇದು ತಿಂಗಳಿಗೆ ಪ್ರಾಬಬ್ಲಿ ನಿಮ್ಗೊಂದು 12,500 ರೂಪಾಯಿ ತನಕ ಬರುತ್ತೆ. ಸೊ ಇಷ್ಟನ್ನ ನಾವ್ ಇನ್ವೆಸ್ಟ್ ಮಾಡಿದ್ರೆ ಇನ್ವೆಸ್ಟ್ಮೆಂಟ್ ಅಮೌಂಟ್ 15 ವರ್ಷಕ್ಕೆ ಎಷ್ಟಾಗುತ್ತೆ ನೋಡೋಣ ಬನ್ನಿ. ಇದು ಬಂದು 22,50,000 ರೂಪಾಯಿ ನಾವ್ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಅಮೌಂಟ್ ಆಗಿರುತ್ತೆ. ಬಟ್ ಇದಕ್ಕೆ ಇಂಟ್ರೆಸ್ಟ್ ಬಂದು ಎಷ್ಟಾಗಿರುತ್ತೆ ನೋಡಿ,
ಸೊ 18,18,209 ರೂಪಾಯಿ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ. ಸೊ ಆಸ್ ಯೂಶುವಲ್ ನಿಮ್ಗೆ ಮೆಚುರಿಟಿ ಅಮೌಂಟ್ ಎಷ್ಟಾಗುತ್ತೆ? 40,68,209 ರೂಪಾಯಿ. ನೋಡಿದ್ರಲ್ಲ? ಸೊ ಇದು ಬಂದು ಒಂದು ಬೆಸ್ಟ್ ಬೆನಿಫಿಟ್ ಅಂತಾನೆ ಹೇಳ್ಬೋದು. ನೋಡಿ ಪ್ರತಿ ತಿಂಗಳು ನಾವು ನಮ್ಮ ಒಂದು 12,500 ಅಥವಾ ನಮ್ಗೆ ತಿಂಗ್ಳು ಕಟ್ಟಕ್ಕಾಗಲ್ಲ. ನಮ್ಗೊಂದು ಒಳ್ಳೆ ಇನ್ಕಮ್ ಇದೆ. ಅದನ್ನ ಸೇವ್ ಮಾಡ್ಬೇಕು ಅಂತ ಹೇಳಿದವರು, ಸೊ ವರ್ಷಕ್ಕೆ ಏನಾದ್ರು ನಾವು 1,50,000 ಇನ್ವೆಸ್ಟ್ ಮಾಡಿದ್ರೆ 15 ವರ್ಷಕ್ಕೆ 40,00,000 ಸಮಥಿಂಗ್ ಇಷ್ಟು ಅಮೌಂಟ್ ಅನ್ನೋದು ನಮ್ಗೆ ಈ ಸ್ಕೀಮ್ ಮುಖಾಂತರ ಬರುತ್ತೆ. ಇಷ್ಟೇನಾ ಇರೋದು? ಅಂದ್ರೆ ಬರೀ ನಾವು ಕಟ್ಟೋದಷ್ಟೇನಾ? ನಾವು ಕಟ್ಟೋದ್ರಿಂದ ಈ ಒಂದು 15,00,000 ನಾವು ವೆಯ್ಟ್ ಮಾಡ್ಬೇಕಾ ಈ ಒಂದು ಅಮೌಂಟ್ ಬರೋದಕ್ಕೆ ಅನ್ನೋದು ಏನಿಲ್ಲ. ಇದ್ರ ಜೊತೆಗೆ ನಾವು ಕಟ್ತಾ ನಮ್ಗೆ ಏನೇನೆಲ್ಲ ಅಡಿಷನಲ್ ಬೆನಿಫಿಟ್ಸ್ ಇದೆ ಅನ್ನೋದನ್ನ ನೋಡೋಣ ಬನ್ನಿ. ಫಸ್ಟ್ ಅಂಡ್ ಫೋರ್ಮೋಸ್ಟ್ ಅಂತಂದ್ರೆ ನಿಮ್ಗೆ ಇದ್ರಲ್ಲಿ ಸೊ ಏನ್ ಸಿಗುತ್ತಪ್ಪ ಅಂದ್ರೆ ಪ್ರೀ ಮೆಚೂರ್ ಕ್ಲೋಸ್ ಅನ್ನೋದನ್ನ ಮಾಡ್ಕೋಬಹುದು. ಇನ್ ಕೇಸ್ ಎಮರ್ಜೆನ್ಸಿ ಇತ್ತು ಅಂದ್ರೆ, ಸಪೋಸ್ ಇವಾಗ ನನ್ಗೇನಾದ್ರು ಒಂದು ಮೆಡಿಕಲ್ ಎಮರ್ಜೆನ್ಸಿ ಇತ್ತು, ಅಕಸ್ಮಾತ್ ಇಲ್ಲ ನನ್ನ ಮಕ್ಳು ಎಜುಕೇಶನ್‌ಗೆ ನನಗೆ ಅಮೌಂಟ್ ಬೇಕಾಗಿರುತ್ತೆ, ಇಲ್ಲ ನನ್ನ ಮಕ್ಕಳಿಗೆ ಮದುವೆಗೆ ಬೇಕಾಗುತ್ತೆ ಅಂದ್ರೆ ನೀವು ಈ ಒಂದು ಸ್ಕೀಮಿಂದ ಪ್ರೀ ಮೆಚೂರ್ ಕ್ಲೋಸ್ ಅನ್ನೋದನ್ನ ಮಾಡ್ಕೋಬಹುದು. ಕ್ಲೋಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೇನಾಗುತ್ತೆ, ನೀವು ಎಷ್ಟು ವರ್ಷ ಕಟ್ಟಿದ್ದೀರೋ ಆ ಒಂದು ಅಮೌಂಟ್ ವಿತ್ ಇಂಟ್ರೆಸ್ಟ್ ಅಲ್ಲಿ ಬರುತ್ತೆ. ಬಟ್ ಗವರ್ಮೆಂಟ್ ಕಡೆಯಿಂದ 7.7% ಇಂಟ್ರೆಸ್ಟ್ ಇರುತ್ತೆ. ನೀವು ಪ್ರೀ ಮೆಚೂರ್ ಮಾಡ್ಕೊಳ್ಳೋದ್ರಿಂದ ಇಂಟ್ರೆಸ್ಟ್ ಅಲ್ಲಿ ವೇರಿಯೇಷನ್ ಆಗುತ್ತೆ. ಅಂದ್ರೆ ಅಬ್ಸಲ್ಯೂಟ್ ಹೇಳ್ಬೇಕಂದ್ರೆ 7.7% ಇಂಟ್ರೆಸ್ಟ್ ಇರೋದು -1% ಆಗಿ ನಿಮ್ಗೆ 6.7% ಇಂಟ್ರೆಸ್ಟ್ ಸೇರಿ ಬರುತ್ತೆ. ಓಕೆನಾ? ಇದ್ರ ಜೊತೆಗೆ ಇದೊಂದು ಬೆನಿಫಿಟ್ಸ್ ಆದ್ರೆ ಇನ್ನೊಂದು ಬೆನಿಫಿಟ್ ಸಿಗುತ್ತೆ ನಿಮ್ಗೆ. ಸೊ ಆ ಬೆನಿಫಿಟ್ಸ್ ಇದೆ ಏನಪ್ಪಾ ಅಂದ್ರೆ ಲೋನ್ ಫೆಸಿಲಿಟೀಸ್ ಕೂಡ ಸಿಗುತ್ತೆ. ಹೌದು, ಇದು ಏನಪ್ಪಾ ಅಂತಂದ್ರೆ ಈ ಒಂದು ಸ್ಕೀಮ್ ಅನ್ನ ನಾವು ಕಟ್ತಾ ಇರ್ತೀವಿ. ಸ್ಕೀಮ್‌ನ ಒಂದು 3 ವರ್ಷದ ತನಕ ಕಟ್ಟಿದ ನಂತರ ನಾವೇನ್ ಮೆಚುರಿಟಿ ಅಮೌಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಲ್ಲ, ಅದರಲ್ಲಿ 25% ತನಕ ಲೋನ್ ಫೆಸಿಲಿಟೀಸ್ ಕೂಡ ಸಿಗುತ್ತೆ. ನೋಡಿ ಎಷ್ಟು ಬೆನಿಫಿಟ್ಸ್ ಇದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಾನೊಂದು 1,00,000 ಮೆಚುರಿಟಿ ಅಮೌಂಟ್ ಆಗಿದ್ರೆ ನನಗೆ 25,000 ತನಕನೂ ಲೋನ್ ಫೆಸಿಲಿಟೀಸ್ ಸಿಗುತ್ತೆ. ನೋಡಿ ಇದು ಒಂದು ಬೆನಿಫಿಟ್ಸ್. ಇದ್ರ ಜೊತೆಗೆ ಇನ್ನೂ ಒಂದು ಅಡಿಷನಲ್ ಬೆನಿಫಿಟ್ಸ್ ಇದೆ. ಏನಪ್ಪಾ ಅಂತಂದ್ರೆ 5 ವರ್ಷ ನಾವು ಈ ಒಂದು ಸ್ಕೀಮ್‌ನ ಕಂಟಿನ್ಯೂ ಮಾಡೋದ್ರಿಂದ ನಮ್ಗೆ 50% ತನಕ ಅಮೌಂಟ್ ಅನ್ನೋದು ವಿತ್‌ಡ್ರಾ ಮಾಡ್ಕೋಬಹುದು. ನೋಡಿ ಎಷ್ಟು ಒಳ್ಳೆ ಒಂದು ಬೆನಿಫಿಟ್ಸ್ ಇದೆ. ಈ ಕಡೆ ಲೋನ್ ಫೆಸಿಲಿಟೀಸ್ ಸಿಗುತ್ತೆ, ಈ ಕಡೆ ಪ್ರೀ ಮೆಚೂರ್ಡ್ ಕ್ಲೋಸ್ ಅನ್ನ ಮಾಡ್ಕೋಬಹುದು. ಮೆಡಿಕಲ್ ಎಮರ್ಜೆನ್ಸಿ ಆ ಥರ ಏನಾದ್ರು ಇತ್ತಂದ್ರೆ ಈ ಕಡೆ ನಾವು ಆಹ್, 50% ವರೆಗೂ ವಿತ್‌ಡ್ರಾ ಮಾಡ್ಕೋಬಹುದು. 5 ವರ್ಷ ಕಂಟಿನ್ಯೂಟಿ ಮಾಡೋದ್ರಿಂದ. ಇದ್ರ ಜೊತೆಗೆ ಲಾಸ್ಟ್ ಟ್ಯಾಕ್ಸ್ ಬೆನಿಫಿಟ್ಸ್ ಕೂಡ ಆಡ್ ಆಗುತ್ತೆ. ನೋಡಿ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಸೊ ಈ ಒಂದು ಸ್ಕೀಮಿಂದ ಒಂದು ಒಳ್ಳೆ ಸ್ಕೀಮ್, ಸೇವಿಂಗ್ ಸ್ಕೀಮ್ ಅಂತ ಹೇಳ್ಬೋದು. ಈ ಒಂದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ. ಸೊ ಹಾಗಾದ್ರೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಈಗ ನಾನು ಇದನ್ನ ಅಕೌಂಟ್ ಅನ್ನ ಓಪನ್ ಮಾಡ್ಬೇಕಂದ್ರೆ ಏನ್ ಪ್ರೊಸೀಜರ್ ಇದೆ ಅಂತ ನೋಡೋಣ ಬನ್ನಿ. ಸೊ ಎಲ್ರಿಗೂ ಗೊತ್ತಿರುತ್ತೆ, ಈ ಒಂದು ಅಕೌಂಟ್ ಅನ್ನ ಓಪನ್ ಮಾಡ್ಬೇಕಂದ್ರೆ ಎಲ್ಲಾ ಒಂದು ಇಂಡಿಯನ್ ಪೋಸ್ಟ್ ಆಫೀಸ್‌ಗಳಲ್ಲೂ ಕೂಡ ಓಪನ್ ಮಾಡ್ಬೋದು. ಜೊತೆಗೆ ಅಲ್ಲಷ್ಟೇ ಅಲ್ಲ, ಎಲ್ಲಾ ನ್ಯಾಷನಲೈಸ್ಡ್ ಬ್ಯಾಂಕ್. ಸೊ ನಿಮ್ಗೆ ಗೊತ್ತಿರುತ್ತೆ ಯಾವ್ಯಾವ ಬ್ಯಾಂಕ್ ಒಂದು ನ್ಯಾಷನಲ್ ಇದ್ರಲ್ಲಿರುತ್ತೋ, ಅಥಾರಿಟಿಲಿ ಇರುತ್ತೋ, ಸೊ ಆ ಎಲ್ಲಾ ಬ್ಯಾಂಕ್‌ಗಳಲ್ಲೂ ಕೂಡ ಈ ಅಕೌಂಟ್ ಅನ್ನೋದನ್ನ ಓಪನ್ ಮಾಡ್ಬೋದು. ಹಾಗೇನೇನೆ ಹೇಗೆ ಓಪನ್ ಮಾಡ್ಬೇಕಂದ್ರೆ ಅಲ್ಲಿ ಏನಿಲ್ಲ, ಸಿಂಪಲ್ ಆಗಿ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ. ಸೊ ಆ ಫಾರ್ಮ್‌ನ ಫಿಲ್ ಮಾಡೋದಿರುತ್ತೆ. ಜೊತೆಗೆ ಬಂದ್ಬಿಟ್ಟು ಅದರಲ್ಲಿ ನೀವೊಂದು ಕೆ.ವೈ.ಸಿ ಅಪ್ಡೇಟ್ ಮಾಡೋದಿರುತ್ತೆ. ಕೆ.ವೈ.ಸಿ ಅಂದ್ರೆ ನಿಮ್ಮ ಪರ್ಸನಲ್ ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಲೈಕ್ ಆಧಾರ್ ಕಾರ್ಡು, ಹಾಗೇನೇನೆ ನಿಮ್ದು ಪ್ಯಾನ್ ಕಾರ್ಡು, ಹಾಗೇನೇನೆ ಜೊತೆಗೆ ನಿಮ್ಗೆ ಇನ್ನೊಂದೇನ್ ಬರುತ್ತೆ, ಪಾಸ್‌ಪೋರ್ಟ್ ಸೈಜ್ ಫೋಟೋಸು. ಸೊ ಈ ರೀತಿ ಒಂದು ಕೆ.ವೈ.ಸಿ ಅಪ್ಡೇಟ್ ಮಾಡೋದಿರುತ್ತೆ. ಜೊತೆಗೆ ಅಮೌಂಟ್ ಅನ್ನ ಯಾವ ರೀತಿ ಕಟ್ಬೋದು, ಸೊ ಈ ಬರೀ ಕ್ಯಾಶ್ ಮಾತ್ರ ಕಟ್ಟೋದು ಅಂತ ಏನಿಲ್ಲ. ಕ್ಯಾಶು ಕಟ್ಬೋದು, ಜೊತೆಗೆ ಚೆಕ್ ಕೂಡ ಚೆಕ್ ರೀತಿಲಾದ್ರೂ ಕಟ್ಬೋದು. ಹಾಗೇನೇನೆ ಯು.ಪಿ.ಐ ಟ್ರಾನ್ಸಾಕ್ಷನ್, ಸೊ ಈ ರೀತಿನೂ ಕೂಡ ನೀವು ಮಾಡ್ಕೊಳ್ತಾ ಹೋಗ್ಬೋದು. ಹಾಗೇನೆ ಎನ್.ಎಸ್.ಸಿ ಸರ್ಟಿಫಿಕೇಟ್ ಅನ್ನೋದು ಕೂಡ ನಿಮ್ಗೆ ಸಿಗುತ್ತೆ. ಅಂದ್ರೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ ನೀವೇನ್ ಕಟ್ತಾ ಇರ್ತೀರಲ್ಲ, ಅದೊಂದು ಸರ್ಟಿಫಿಕೇಟ್ ಅನ್ನೋದು ಸಿಗುತ್ತೆ. ಜೊತೆಗೆ ಪಾಸ್‌ಬುಕ್ ಕೂಡ ಸಿಗುತ್ತೆ. ಎನ್.ಎಸ್.ಸಿ ಪಾಸ್‌ಬುಕ್ ಅಂತ. ಅಂದ್ರೆ ನೀವೇನೊಂದು ಮಂತ್ಲಿ ಕಟ್ತೀರೋ ಅಥವಾ ಇಯರ್ಲಿ ಕಟ್ತೀರೋ ಅದನ್ನ ಆ ಪಾಸ್‌ಬುಕ್ ಅಲ್ಲಿ ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ. ಅಂದ್ರೆ ನಿಮ್ಮ ಒಂದು ಕ್ವೈರೀಸ್‌ಗೆ. ಸೊ ನಿಮ್ಮ ಒಂದು ಸೆಕ್ಯೂರಿಟಿಗೆ ಅಂತಾನೆ ಹೇಳ್ಬೋದು, ಕಟ್ತಾ ಇದೀವಿ ಅನ್ನೋದಕ್ಕೆ. ಸೊ ಈ ರೀತಿ ಒಂದು ಮೆಥಡ್ ಅಂದ್ರೆ ಇದನ್ನ ಅಕೌಂಟ್ ಓಪನಿಂಗ್ ಮೆಥಡ್. ಹಾಗಾದ್ರೆ ಇದನ್ನ ಯಾವ ಟೈಮಲ್ಲಿ ಕಟ್ಬೇಕು ಅನ್ನೋದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕು. ಯಾಕಂದ್ರೆ ಎವ್ರಿ ಮಂತ್ ಕಟ್ತೀರಾ ಅಂದ್ರೆ 5ನೇ ತಾರೀಖು ಒಳಗಡೆ ಕಟ್ಬೇಕು. ಸೊ ಇಲ್ಲ ನಾನು ಮಂತ್ಲಿ ಕಟ್ಟಲ್ಲ, ಇಯರ್ಲಿ ಒನ್ಸ್ ಕಟ್ಬೇಕಂದ್ರೆ ಇಯರ್ಲಿ ಒನ್ಸ್ ಯಾವಾಗ ಕಟ್ಬೇಕಂದ್ರೆ ಏಪ್ರಿಲ್ 5ನೇ ತಾರೀಖು ಒಳಗಡೆ, ಪ್ರತಿ ವರ್ಷ ಏಪ್ರಿಲ್ 5ನೇ ತಾರೀಖು ಒಳಗಡೆ ಈ ಒಂದು ಸ್ಕೀಮಲ್ಲಿ ನೀವೇನ್ ಸೆಲೆಕ್ಟ್ ಮಾಡ್ಕೊಂಡು ಅಮೌಂಟ್ ಅನ್ನೋದು ಕಟ್ತಾ ಇರ್ತೀರಲ್ವಾ ಪ್ರೀಮಿಯಂನ, ಸೊ ಈ ಪ್ರೀಮಿಯಂನ ಆ ಒಂದು ತಿಂಗಳಲ್ಲಿ ಕಟ್ಬಿಡ್ಬೇಕು. ಸೊ ಇದು ಬಂದು ಅಕೌಂಟ್ ಓಪನಿಂಗ್ ಮೆಥಡು. ಹಾಗೇನೇನೆ
ನೀವು ಯಾವ ರೀತಿ ಎಷ್ಟು ತಿಂಗಳಲ್ಲಿ, ಎಷ್ಟು ತಿಂಗಳಿಗೊಮ್ಮೆ ಸಾರಿ ಎಷ್ಟು ವರ್ಷಕ್ಕೆ ಈ ರೀತಿ ಕಟ್ಟಬೇಕು ಅನ್ನೋದು ಇನ್ಫಾರ್ಮೇಷನು. ನೋಡಿ ಇದು ಒಂದು ಒಳ್ಳೆ ಸಿಂಪಲ್ ಆಗಿರೋ ಸ್ಕೀಮ್ ಅಂತಾನೆ ಹೇಳ್ಬೋದು. ಹಾಗೆ ತುಂಬಾ ಒಂದು ಒಳ್ಳೆ ಬೆನಿಫಿಟ್ಸ್ ಅಂತಾನೆ ಹೇಳ್ಬೋದು. ಹಾಗೇನೆ ಇಂಟ್ರೆಸ್ಟ್ ಕೂಡ ತುಂಬಾ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಹಾಗಾಗಿ ದಯವಿಟ್ಟು ಈ ಒಂದು ಸ್ಕೀಮ್‌ಗಳನ್ನ ಆದಷ್ಟು ಬಳಸ್ಕೊಳ್ಳಿ. ಎಲ್ಲೋ ಹೋಗಿ ಯಾವುದೋ ಶೇರ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಹಾಕಿ ಹೈ ರಿಸ್ಕ್ ತಗೊಳ್ಳೋದಕ್ಕಿಂತ ನಿಮ್ಮಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಅಮೌಂಟನ್ನೇ ಈ ಒಂದು ಗವರ್ಮೆಂಟ್ ಸ್ಕೀಮ್‌ಗೆ ಸೇವಿಂಗ್ಸ್ ಮಾಡೋದ್ರಿಂದ ನೀವು ಎಲ್ಲಾ ತರ ಒಂದು ಅಡಿಷನಲ್ ಬೆನಿಫಿಟ್ಸ್ ಅನ್ನೋದನ್ನ ತಗೊಳ್ಳಿ ಅಂತ ಹೇಳ್ತಾ, ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.